ಯೂಶಲಿ ಪ್ರೈಸ್ ಕಮ್ಮಿ ಮಾಡಿದ್ರೆ ಫೀಚರ್ಸ್ ಕಮ್ಮಿ ಮಾಡ್ಬಿಡ್ತಾರಲ್ಲ, ಆ ತರ ಮಾಡ್ಲಿಲ್ಲ. ಇವ್ರ ತರನೇ ಫುಲ್ ಬ್ಲಾಕ್ ಫಿನಿಶ್ ಒಂದು ಗಾಡಿ ಇದೆ ಅಲ್ಲಿ, ಸೊ ಡಿನೋ ಬೈ ಲುಕ್ ತರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಅಂಡ್ ಇವತ್ತು ನಮ್ಮ ಬೆಂಗಳೂರಲ್ಲಿ ಅಲ್ಟ್ರಾ ವೈಲೆಟ್ ಅವ್ರ ನೆಕ್ಸ್ಟ್ ಜನರೇಷನ್ ಆಫ್ ಅಲ್ಟ್ರಾ ವೈಲೆಟ್ F77 ಅಂತಾರೆ. ಇದನ್ನ ಅವರು ಮಾರ್ಕ್ 2 ಅಂತ ಕರೀತಾ ಇದ್ದಾರೆ. ಸೊ ಈ ನೇಮ್ಸ್ ಎಲ್ಲ ಕಂಪ್ಲೀಟ್ಲಿ ಏವಿಯೇಷನ್ ಥೀಮ್ ಬೇಸ್ಡ್ ಆಗಿರೋದ್ರಿಂದ ಇದು ಒಂಥರ ಹಳೆ ಮಾಡೆಲ್ ಫೇಸ್ ಲಿಫ್ಟ್ ವರ್ಷನ್ ತರ ಹೊಸ ಕಲರ್ಸ್ ಬಂದಿದೆ, ಹೊಸ ಫೀಚರ್ಸ್ ಬಂದಿದೆ, ಹಾಗೆ ಪ್ರೈಸಿಂಗ್ ಕೂಡ ತುಂಬಾ ರಿವೈಸ್ ಮಾಡಿದ್ದಾರೆ. ಸೊ ಈ ವಿಡಿಯೋಲಿ ನಮ್ ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಹಾಗೆ ಸಿಕ್ಕಾಪಟ್ಟೆ ಕಲರ್ಸ್ ಲಾಂಚ್ ಮಾಡ್ಬಿಟ್ಟಿದ್ದಾರೆ ಗ್ರೂಪ್, ಬಿಕಾಸ್ ಹಳೆ ಮಾಡಲಲ್ಲಿ ನಿಮ್ಗೆ ಆಲ್ಮೋಸ್ಟ್ 3 ಕಲರ್ ಇತ್ತು ಅಷ್ಟೇ, ಬಟ್ ಈಗ ಸಾವಿರಾರು ಕಲರ್ ಇದೆ. ಸೊ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಹೋಗೋಣ. ಫಸ್ಟ್ ಥಿಂಗ್ಸ್, ಪ್ರೈಸಿಂಗ್ ಬಗ್ಗೆ ಮಾತಾಡೋಣ, ಬೆಲೆ ಎಷ್ಟು ಅಂತ. ಸೊ ಈ ಅಲ್ಟ್ರಾ ವೈಲೆಟ್ ಮಾರ್ಕ್ 2 ಬಂದು ನಿಮಗೆ 2,99,000 ಎಕ್ಸ್-ಶೋರೂಮ್, ಆಲ್ಮೋಸ್ಟ್ 3 ಲಕ್ಷ ಆಗುತ್ತೆ. ಸೊ ದ್ಯಾಟ್ಸ್ ದ ಬೇಸ್ ವೇರಿಯಂಟ್ ಅಂತ. ಸೊ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ 200 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಬಟ್ ಟಾಪ್ ಎಂಡ್ ವೇರಿಯಂಟ್ ಇದು ರೇಕಾನ್. ಸೊ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಗಾಡಿನೂ ರೇಕಾನ್. ಇದು ಟಾಪ್ ಎಂಡ್ ವೇರಿಯಂಟ್, ಅದು ನಿಮಗೆ ಇನ್ನೊಂದು ಲಕ್ಷ ಜಾಸ್ತಿ ಆಗುತ್ತೆ. ಸೊ ಹಳೆ ಗಾಡಿಗಿಂತ ಈಗ ಆಲ್ಮೋಸ್ಟ್ ಈಗ 55,000 ಕಮ್ಮಿ ಆಗಿದೆ. ಬಿಕಾಸ್ ಹಳೆ ಮಾಡೆಲ್ ಬಂದು 4,55,000 ಎಕ್ಸ್-ಶೋರೂಮ್ ಇರ್ತಾ ಇತ್ತು. ಬಟ್ ಇನ್ನು ಬೇಸ್ ಮಾಡಲಲ್ಲಿ ಆಲ್ಮೋಸ್ಟ್ 80,000 ರುಪೀಸ್ ಕಮ್ಮಿ ಮಾಡಿದ್ದಾರೆ. ಬಟ್ ಯೂಶಲಿ ಪ್ರೈಸ್ ಕಮ್ಮಿ ಮಾಡಿದ್ರೆ ಫೀಚರ್ಸ್ ಕಮ್ಮಿ ಮಾಡ್ಬಿಡ್ತಾರಲ್ಲ, ಆ ಥರ ಮಾಡಲಿಲ್ಲ. ಬಿಕಾಸ್ ಇವರೇನೋ ಕಾರ್ಬನ್ ಫಂಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದ್ಯಾಟ್ ಇಸ್ ಪ್ರಿಟಿ ನೈಸ್. ಅದ್ರ ಮೂಲಕ ಫಸ್ಟ್ 1000 ಕಸ್ಟಮರ್ಸ್ಗೆ ಈ ಡಿಸ್ಕೌಂಟ್ ಪಾಸ್ ಆನ್ ಆಗ್ತಾ ಇದೆ. ಮೇ ಬಿ ಫ್ಯೂಚರ್ ಕಸ್ಟಮರ್ಸ್ಗೆ ಈ ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು. ಸೊ ದ ಫಸ್ಟ್ ಥಿಂಗ್, ತುಂಬ ಫೀಚರ್ಸ್ ಆ್ಯಡ್ ಆನ್ ಆಗಿದೆ. ಏನೇನು ಫೀಚರ್ಸ್ ಆ್ಯಡ್ ಆನ್ ಆಗಿದೆ ಅಂತ ಒಂದೊಂದಾಗೆ ಹೇಳ್ತೀನಿ. ಫಸ್ಟ್ ಕಲರ್ಸ್. ಸೊ ನೋಡಿ, ಈಗ ನೈಸ್ ಫಿನಿಶ್ ಕಲರ್ ಬಂದಿದೆ. ಈ ಕಲರ್ ಹೆಸರು ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇಟ್ ಲುಕ್ಸ್ ಪ್ರಿಟಿ ನೈಸ್ ವಿತ್ ದ ಬ್ಲ್ಯಾಕ್ ಆಕ್ಸೆಂಟ್ಸ್. ಸೊ ಈವನ್ ದ ಫಾಂಟ್ಸ್ ಆಗಿರ್ಬೋದು, ಲೋಗೋಸೇ ಆಗಿರ್ಬೋದು ಚೇಂಜ್ ಮಾಡಿದರೆ. ಮೆಕ್ಯಾನಿಕಲಿ ಗಾಡೀಸಲ್ಲಿ ಏನು ಚೇಂಜಸ್ ಆಗಲಿಲ್ಲ. ಬ್ಯಾಟ್ರಿ ಪ್ಯಾಕು ಸೇಮ್ ಇದೆ. ಹಳೆ ರೇಂಜ್ ಬಂದು 307 ಕಿಲೋಮೀಟರ್ಸ್ ಆಫ್ ರೇಂಜ್ ಇರೋದು, ಬಟ್ ಈಗ ನಿಮಗೆ 323 ಕಿಲೋಮೀಟರ್ ರೇಂಜ್ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು 15ರಿಂದ 18 ಕಿಲೋಮೀಟರ್ ರೇಂಜ್ ಜಾಸ್ತಿ ಆಗಿದೆ. ಬಟ್ ಬ್ಯಾಟ್ರಿ ಪ್ಯಾಕಲ್ಲಿ ಏನು ಚೇಂಜಸ್ ಆಗಿಲ್ಲ. ಬಿಕಾಸ್ ಈ ರೇಂಜ್ ಯಾವ ಥರ ಇನ್ಕ್ರೀಸ್ ಆಗಿಬಿಡುತ್ತೆ ಅಂದರೆ ಬಿಕಾಸ್ ಆಫ್ ದ ರೀಜನರೇಟಿವ್ ಬ್ರೇಕಿಂಗ್. ಸೊ ಹಳೇದ್ರಲ್ಲಿನೂ ನಿಮಗೆ 3 ಲೆವೆಲ್ಸ್ ಆಫ್ ರೀಜನ್ ಇತ್ತು, ಬಟ್ ಈಗ 10 ಲೆವೆಲ್ಸ್ ಆಫ್ ರೀಜನ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಸಿಟಿಲಿ ಯೂಸ್ ಮಾಡ್ಬೇಕಾದ್ರೆ ಯು ವಿಲ್ ಹ್ಯಾವ್ ಮೋರ್ ರೀಜನರೇಟಿವ್ ಆಪ್ಷನ್ಸ್. ಸೊ ಲೆಟ್ಸ್ ಸೇ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನಿಮಗೆ ರೀಜನ್ ಬ್ರೇಕಿಂಗ್ ಯೂಸ್ ಮಾಡೋದೇ ಬೇಕಾಗಿಲ್ಲ. ಸೊ ದ್ಯಾಟ್ ಈಸ್ ಪ್ರಿಟಿ ನೈಸ್. ಹಾಗೆ ಇನ್ನೊಂದು ಕಲರ್ ಆಪ್ಷನ್ ಇದೆ. ಇಟ್ ಲುಕ್ಸ್ ವೆರಿ ವೆರಿ ನೈಸ್, ವೆರಿ ಅಟ್ರಾಕ್ಟಿವ್. ರೆಡ್ ವಿತ್ ಕೈಂಡ್ ಆಫ್ ಗ್ರೇ ಸಿಮೆಂಟ್ ಕಲರ್ ಥರ ಇದೆ. ಈವನ್ ದ ಲೋಗೋಸ್ ನೋಡ್ಬೋದು, ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಅಲ್ಟ್ರಾ ವೈಲೆಟ್ F77 SDW ಮಾರ್ಕ್ 2 ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಸೊ ಯೂಶಲಿ ರೀಜನರೇಟಿವ್ ಬ್ರೇಕಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂತ, ಗಾಡಿನ ಸ್ಲೋ ಡೌನ್ ಮಾಡುತ್ತೆ ಮೋಟರ್ ಮೂಲಕ, ಮೋಟರ್ ರೆಸಿಸ್ಟೆನ್ಸ್ ಇಂದ. ಅದರಿಂದ 2 ಥಿಂಗ್ಸ್, ಗಾಡಿ ಸ್ಲೋ ಡೌನ್ ಆಗುತ್ತೆ ಬಿಕಾಸ್ ನೀವು ಬ್ರೇಕ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ಲಸ್ ನಿಮ್ಮ ಬ್ಯಾಟ್ರಿ ಕೂಡ ರೀಚಾರ್ಜ್ ಆಗುತ್ತೆ. ಸೊ ಇದರಿಂದ ಏನಂದ್ರೆ ನಿಮ್ಮ ರೇಂಜ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಐ ಥಿಂಕ್ ದ್ಯಾಟ್ಸ್ ದ ಅಪ್ಡೇಟ್. ಬಟ್ ನಾವು ಗಾಡಿ ಓಡಿಸಿ ಇದು ಯಾವ ಥರ ಬರುತ್ತೆ ಅಂತ ಟೆಸ್ಟ್ ಮಾಡಬೇಕು. ಬಟ್ ಹಳೆ ವಿಡಿಯೋಸ್ ಆಲ್ರೆಡಿ ಇದೆಯಲ್ಲ, ಸೊ ಅದ್ರ ಬೆಂಚ್ ಮಾರ್ಕಿಂಗಲ್ಲಿ ಡೆಫಿನೆಟ್ಲಿ ರೇಂಜ್ 260, 270 ಇಲ್ಲ 280 ಕಿಲೋಮೀಟರ್ಸ್ವರೆಗೂ ಈಸಿಯಾಗಿ ಬಂದೇ ಬರುತ್ತೆ. ಬಿಕಾಸ್ ಇವ್ರು ಕ್ಲೇಮ್ ಮಾಡಿರೋ ನಂಬರ್ಸ್ ಬಂದು IDC ರೇಂಜ್. ಇದೊಂದೇ ಅಲ್ಲ, ನಮ್ಮ RCB ಕಲರ್ಸ್ನು ಲಾಂಚ್ ಮಾಡಿದ್ದಾರೆ. ಹಳೇದ್ರಲ್ಲಿ ಚೆನ್ನಾಗಿತ್ತು, ಬಟ್ ಹೊಸದು ಇನ್ನೂ ಅಟ್ರಾಕ್ಟಿವ್ ಆಗಿದೆ. ದಿಸ್ ರೆಡ್ ಕಲರ್ ಲುಕ್ಸ್ ವೆರಿ ವೆರಿ ನೈಸ್. ಟರ್ಬೋ ರೆಡ್ ಅಂತ ಈ ಕಲರ್ ಹೆಸರು. ಅದು ಸ್ಟೆಲ್ತ್ ಗ್ರೇ. ಈ ರೆಡ್ ಕಲರ್ ಹಳೆ ಮಾಡಲಲ್ಲಿ ಇತ್ತು, ಬಟ್ ಇಟ್ ಲುಕ್ಸ್ ವೆರಿ ನೈಸ್. RCB ಪ್ಲಸ್ ಅಲ್ಲಿ CSK ಇದೆ, ಚೆನ್ನೈ ಸೂಪರ್ ಕಿಂಗ್ಸ್. ಟೇಬಲ್ ಕೆಳಗಡೆ ಇದ್ರು ಲಾಸ್ಟಲ್ಲಿ ಲವ್ ಫಾರ್ ದ ರೆಡ್ ಕಲರ್ ಇಸ್ ಪ್ರಿಟಿ ನೈಸ್. ಐ ಥಿಂಕ್ ಆಪ್ಷನ್ಸ್ ಫಾರ್ ದ ಕಸ್ಟಮರ್ಸ್ ತುಂಬಾನೇ ಜಾಸ್ತಿ ಇದೆ. ಅಲ್ಟ್ರಾ ವೈಲೆಟ್ ಅಲ್ಲಿ ನನಗೆ ಮುಂಚೆ ಏನು ಇಷ್ಟ ಆಗ್ತಿದೆ ಅಂದ್ರೆ ಗಾಡಿ ಹ್ಯಾಂಡ್ಲಿಂಗ್, ದ ವೇ ದ ಬೈಕ್ ಲುಕ್ಸ್. ಈ ಗಾಡಿ ಲುಕ್ಸ್ ನೋಡ್ಬೋದು, ದ ಸೆಮಿ ಫೇರಿಂಗ್. ಇದೊಂಥರ ನೇಕೆಡ್ ಅನ್ನೋಕ್ಕಾಗಲ್ಲ, ಒಂಥರ ಫೇಡ್ ಮೋಟರ್ಸ್ ಅನ್ನೋಕ್ಕಾಗಲ್ಲ. ಅವರು ಈಗ ಕೀ ನೋಟ್ ಅವ್ರ CEO ಅವರು ಅದನ್ನ ಕೀ ನೋಟ್ ಅಲ್ಲಿ ತೋರಿಸು, ಒಂದು ಸ್ಪೀಡ್ 400 ಇಟ್ಬಿಟ್ಟು, ಇಲ್ಲ ಡ್ಯೂಕ್ ಅಲ್ಲ RC390 ಇಟ್ಬಿಟ್ಟು, ಇದು ಸೆಂಟ್ರಲಿ ಒಂದು ನೇಕೆಡ್ ಮೋಟರ್ ಸೈಕಲ್ ಅಲ್ಲ, ಫೇಡ್ ಮೋಟರ್ ಸೈಕಲ್ ಅಲ್ಲ, ಕರೆಕ್ಟಾಗಿ ಮಿಡ್ಲ್ ಆಗಿದೆ. ಈ ಒಂದು ಹ್ಯಾಂಡ್ಲಿಂಗ್ ಆಗಿರ್ಬೋದು, ಗಾಡಿಯಲ್ಲಿ ನಾವು ಕೂತ್ ನೋಡಿದ್ರು ಇಟ್ಸ್ ನಾಟ್ ಟೂ ಕಮಿಟೆಡ್. ಅಟ್ ದ ಸೇಮ್ ಟೈಮ್ ಈಗ ಹೊಸ ಫೀಚರ್ಸ್ ಏನೇನೋ ಕೊಟ್ಬಿಟ್ಟಿದ್ದಾರೆ. ಯಾರಾದರೂ ಗಾಡಿನ ಮುಟ್ಟಿದ್ರೆ ಸೌಂಡ್ ಬರೋದು, ಅಲರ್ಟ್ ಫೀಚರ್ಸ್, ಇಂಡಿಕೇಟರ್ ಆನ್ ಆಗೋದು, ಈವನ್ ದ ಥೀಮ್ಸ್, ಇದನ್ನೆಲ್ಲ ತುಂಬಾನೇ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಫಂಡಮೆಂಟಲ್ಸ್ ಆಫ್ ದ ಬೈಕ್ ಸೇಮ್ ಇದೆ. ಬಿ ದ ಸಸ್ಪೆನ್ಷನ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಚಾಸಿ ಆಗಿರ್ಬೋದು, ಓವರ್ ಆಲ್ ಹಾರ್ಡ್ವೇರ್ ಆಫ್ ದ ಬೈಕ್ ರಿಮೇನ್ಸ್ ವೆರಿ ಸಿಮಿಲರ್. ಈವನ್ ಮೋಟರ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ದ ಪವರ್ ಔಟ್ಪುಟ್ಸ್ನ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಈಗ 30 ಕಿಲೋವಾಟ್ ಪೀಕ್ ಔಟ್ಪುಟ್ ಕೊಡ್ತಾ ಇದೆ. ಸೊ ಇದನ್ನ ನಿಮಗೆ ಐಸ್ ನಂಬರ್ಸ್ ಅಲ್ಲಿ ಹೇಳಿದ್ರೆ 40 BHP. ಇವಾಗ ನಾರ್ಮಲ್ ಆಗಿ ನೋಡಿ, ನಮ್ಮ ನಿತೀಶ್ ನೀವು ಅವರು ಬನ್ನಿ ಬ್ರೋ, ಹೇಗೆ ಅನ್ಸ್ತಿದೆ ನಿಮ್ಗೆ? ಏನಿಲ್ಲ ಬೈಕ್ ಬಗ್ಗೆ ಅಲ್ಲ ಬ್ರೋ, ನಾನು ಬೆಂಗಳೂರು ಬರ್ತಿದ್ದೀನಿ. ಓಹ್, ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಇವರು ಊರ್ ಬಿಟ್ಟು ಊರಲ್ಲಿ ಕನ್ನಡದವರು ಇದ್ರೆ ಬೇಜಾರಾಗುತ್ತೆ. ಸೊ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ. ಸೊ ವಿಲ್ ಡೂ ಮೋರ್ ಶೂಟ್ಸ್. ಬ್ರೋ ಪಾಡ್ಕಾಸ್ಟ್ ಹೇಗೆ ಅನ್ಸ್ತಿದೆ ಬ್ರೋ ಗಾಡಿ?
ಗಾಡಿ ಸೂಪರ್ ಆಗಿದೆ ಹಾ. ಸಕ್ಕತ್ತಾಗಿದೆ. ಐ ಲವ್ ದ ಡಿಸೈನ್, ಐ ಲವ್ ದ ಕಲರ್, ಹಾ. ಐ ಲವ್ ದ ಫೀಚರ್ಸ್ ಆನ್ ದಿಸ್. ಅಂಡ್ ಬೆಸ್ಟ್ ಥಿಂಗ್ ಅಂದ್ರೆ 2.99 lakhs ಬ್ರೋ, ದಟ್ಸ್ ವರ್ತ್ ಇಟ್ ಮ್ಯಾನ್. ಬಟ್ 2.0 ಬೇಸ್ ಮಾಡಲ್ ಅಲ್ಲ, ಬೇಸ್ ಮಾಡಲ್ ಅಲ್ಲಿ ನಿಮಗೆ 201 ಕಿಲೋಮೀಟರ್ಸ್ ರೇಂಜ್ ಏನೋ ಇದೆ. Right. ಬಟ್ ಆನ್ ರೋಡ್ ನೋಡಿದ್ರೆ ನಿಮಗೆ 270. ಬಟ್ ಡೈಲಿ ಯೂಸ್ ಕೇಸ್ಗೆ ಜನರಲ್ ಆಗಿ ಪೀಪಲ್ಗೆ, ಬಟ್ ಲಾಂಗ್ ಯೂಸ್ ಕೇಸ್ ಇದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಬೆಸ್ಟ್ ಆಗಿ? ಐ ಲೈಕ್ ದಟ್ ಒನ್ ಮೋರ್, ದ ಪ್ಲಾಸ್ಮಾ ರೆಡ್. ಪ್ಲಾಸ್ಮಾ ರೆಡ್. ವಾಟ್ ಅಬೌಟ್ ಯು? ಐ ಲೈಕ್ ದ ಯೆಲ್ಲೋ. CSK ಬಾಯ್ಸ್. ಓಹ್, CSK ಬಾಯ್ಸ್ ಅಲ್ಲ, ಯೆಲ್ಲೋ ನಾವು ಚೆನ್ನಾಗಿದೆ. ಚೆನ್ನಾಗಿದ್ದಪ್ಪ. ಹಂಗಲ್ಲ, ಅವರು ಎದ್ದು ಕಾಣಿಸ್ಬೇಕು. ನಾವು ಒಂದು ಯೆಲ್ಲೋ ತುಂಬಾ ಎದ್ದು ಕಾಣಿಸ್ಬೇಕು, ಇಲ್ಲ ಅಂದ್ರೆ ಫುಲ್ ಬ್ಲಾಕ್ ಫಿನಿಶ್. ಡಿನೋ ಬಾಯ್ ತರ ಫುಲ್ ಕಂಪ್ಲೀಟ್ ಬ್ಲಾಕ್ ಫಿನಿಶ್, ನಿಮ್ ತರ ಫುಲ್ ಬ್ಲಾಕ್ ಫಿನಿಶ್. Someone just called my name. ಇವ್ರ ತರನೇ ಫುಲ್ ಬ್ಲಾಕ್ ಫಿನಿಶ್ ಒಂದು ಗಾಡಿ ಇದೆ ಅಲ್ಲಿ. ಸೊ ಡಿನೋ ಬಾಯ್ ಲುಕ್ ತರ. ಸೊ ಡಿಫ್ರೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. Correct. என்ன சொல்றீங்களா? Absolutely correct. ಕಲರ್ಸ್ ಅದೇ ತರ ಲಾಂಚ್ ಮಾಡಿದಾರಲ್ಲ, ಬ್ಲಾಕ್ ರೆಡ್. So this is inspired by my shades actually. But anyway, jokes aside, it's a revolutionary launch, sensational launch. Good to see my brother as always rocking with his brother. ರ್ಯಾಪಿಂಗ್ ಮಾಡ್ತಾವ್ರೆ. Rapping with the brother. One of the defining moments in Indian motoring history, where an Indian manufacturer has made a statement by launching a performance EV motorcycle made in India for the world, and it is a runaway success. And the pricing is the icing on the cake. The rest of the details from the man himself. Cheers. ಸಬ್ಸ್ಕ್ರೈಬ್ ಟು ಡಿನೋ ಬಾಯ್. ಸೊ ಫುಲ್ ಬ್ಲಾಕ್ ಫಿನಿಶ್ ಆ ಥರ ಗಾಡಿನೂ ಇದೆ. ಐ ಥಿಂಕ್ ನನ್ಗೆ ಬ್ಲಾಕ್ ಜೊತೆ ಈ ಯೆಲ್ಲೋ ಕಲರ್ ಇದೆಯಲ್ಲ ತುಂಬಾ ಇಷ್ಟ ಆಯ್ತು. ಇನ್ನೊಂದು ವಿಷಯ ಏನ್ ಮಾತಾಡ್ಬೇಕಂದ್ರೆ, ಯೂಶಲಿ ಕಾರ್ಸ್ ಅಲ್ಲಿ ನಿಮಗೆ ಈ ತರ ಲಾಂಚಸ್ ತುಂಬಾನೇ ಆಗುತ್ತೆ. ಬಿಕಾಸ್ ಆಫ್ ದ ಫೇಸ್ ಲಿಫ್ಟ್, ಕಲರ್ಸ್ ಅಪ್ಡೇಟ್ ಮಾಡ್ತಾರೆ, ಸ್ವಲ್ಪ ಫೀಚರ್ಸ್ ನ ಆಡ್ ಮಾಡ್ಬಿಡ್ತಾರೆ. ಅಂಡ್ ಆಲ್ಮೋಸ್ಟ್ ಈ ಅಲ್ಟ್ರಾವೈಲೆಟ್ ಲಾಂಚ್ ಆಗಿ ಡೆಲಿವರಿ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು. ಈ 1 ವರ್ಷದಲ್ಲಿ ತುಂಬಾ ಡೇಟಾ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿರ್ತಾರೆ. ಯಾವ ಕಸ್ಟಮರ್ ಯಾವ ತರ ಓಡಿಸ್ತಾ ಇದ್ದಾರೆ, ಯಾವ ತರ ನಾವು ಆಪ್ಟಿಮೈಸ್ ಮಾಡ್ಬೋದು ಅಂತ. ಸೊ ಡೆಫಿನೆಟ್ಲಿ ಕೆಲಸ ಅಂತೂ ಮಾಡಿದ್ದಾರೆ. ಇನ್ನೊಂದು ಸೇಫ್ಟಿ ವಿಷಯಗಳು ತುಂಬಾನೇ ಆಗಿದೆ. ಅದ್ರ ಜೊತೆಗೆ ಬೇರೆ ಕಲರ್ಸ್ನು ತೋರಿಸ್ತೀನಿ ಬನ್ನಿ, ಹಂಗೆ ಹೋಗ್ತಾ ಇರೋಣ. ಬ್ಲೂ ಕಲರ್ ಅಂತ ಒಂದಿದೆ, ಆ ಕಲರ್ನು ಚೆನ್ನಾಗಿದೆ. ಸೊ ದಿಸ್ ಇಸ್ ಅನ್ ಆಫ್ಟರ್ ಬರ್ನರ್ ಯೆಲ್ಲೋ ಅಂತ ಕಲರ್ ಬಂದು. ಇದು ಸೂಪರ್ ಸಾನಿಕ್ ಸಿಲ್ವರ್ ಅಂತ ಇದೆ, ಅದನ್ನು ತುಂಬಾ ಚೆನ್ನಾಗಿದೆ. ಅಂಡ್ ಈ ಬ್ಲೂ ಕಲರ್ ಇದೆ, ಲೈಟ್ನಿಂಗ್ ಬ್ಲೂ ಅಂತೆ. ಅದನ್ನು ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಗ್ಲಾಸಿ ಫಿನಿಶ್ ಕೊಡ್ತಾ ಇದೆ. ಲುಕ್ಸ್ ವೆರಿ ನೈಸ್. ಇಲ್ಲಿದೆ ನೋಡಿ, ನೋಡಕ್ಕೆ ಆಲ್ಮೋಸ್ಟ್ ಸೇಮ್ ಇದೆ. ಫ್ರಂಟ್ ಅಂಡ್ ಹೆಡ್ ಲೈಟ್ಸ್ ಆಗಿರೋದು ಕಂಪ್ಲೀಟ್ LED ಸೆಟಪ್, ನಿಮಗೆ DRL ಸಿಗ್ತಾ ಇದೆ. ಫ್ರಂಟ್ ಲುಕ್ ಇಸ್ ವೆರಿ ನೈಸ್, ಬ್ಲಾಕ್ ವಿತ್ ಬ್ಲೂ, ವೈಟ್ ಸ್ಟಿಕ್ಕರಿಂಗು. ಐ ಥಿಂಕ್ ಈ ಕಲರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೂ ಸಟಲ್ ಆಗಬೇಕು, ಇನ್ನೂ ಸ್ವೀಟ್ ಆಗಿರ್ಬೇಕಂದ್ರೆ ನಿಮ್ಗೆ ವೈಟ್ ಕಲರ್ ಇದೆ, ಆಲ್ ವೈಟ್. ನಾವು ಲಾಸ್ಟ್ ಅಲ್ಲಿ ಲಿಮಿಟೆಡ್ ಎಡಿಷನ್ ಲಾಂಚ್ ಮಾಡಿದ್ರಲ್ಲ, ಸ್ಪೇಸ್ ಎಡಿಷನ್, ಅದೇ ತರಾನು ಇದೆ. ಬಟ್ ಯು ಹ್ಯಾವ್ ದ ಕಂಪ್ಲೀಟ್ ಸಿಲ್ವರ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಪಾಪ ಅಲ್ಲೇನೋ ಇಂಟರ್ವ್ಯೂ ತಗೊಂತಿದ್ದಾರೆ. ಹಾಗೆ ಈ ಗಾಡಿಯಲ್ಲಿ ತುಂಬಾ ಸೇಫ್ಟಿ ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ. ಆಲ್ರೆಡಿ ಈ ಗಾಡಿಯಲ್ಲಿ ನಮಗೆ ಡ್ಯೂಯಲ್ ಚಾನಲ್ ABS ಸಿಗ್ತಾ ಇತ್ತು, ಅದನ್ನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗ್ತಾ ಇದೆ. ನಾನು ಅಲ್ಲಿ 10 ಲೆವೆಲ್ಸ್ ಆಫ್ ರೀಜನ್ ಹೇಳಿದ್ನಲ್ಲ, ಇಲ್ಲಿ 3 ಲೆವೆಲ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಇದೆ. T3 ಬಂದು ಹೈಯೆಸ್ಟ್ ಲೆವೆಲ್ ಆಫ್ ಟ್ರಾಕ್ಷನ್ ಕಂಟ್ರೋಲ್. ನಾವೇನಾದ್ರೂ ಸ್ಕಿಡಿ ಕಂಡೀಷನ್ಸ್ ಅಲ್ಲಿ, ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ, ಸ್ಲಿಪರಿ ಕಂಡೀಷನ್ ಅಲ್ಲಿ ಓಡಿಸ್ತಿದೀವಿ ಅಂದ್ರೆ ನಾವು T3. T2 ಬಂದು ಆಲ್ಮೋಸ್ಟ್ ಸಿಟಿ ರೈಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಹಾಗೆ T1 ಬಂದು ಇಟ್ಸ್ ವೆರಿ ನಾಮಿನಲ್ ಟ್ರಾಕ್ಷನ್ ಕಂಟ್ರೋಲ್. ನೀವು ಟ್ರಾಕ್ಷನ್ ಕಂಟ್ರೋಲ್ ನ ಕಂಪ್ಲೀಟ್ ಆಫ್ ಕೂಡ ಮಾಡ್ಕೊಬಹುದು. ಸೊ ಐ ಥಿಂಕ್ ದಟ್ಸ್ ಅ ರಿಯಲಿ ಗುಡ್ ಸೇಫ್ಟಿ ಫೀಚರ್. ಹಾಗೆ ದೇ ಹ್ಯಾವ್ ಆಲ್ಸೋ ಇಂಟ್ರೊಡ್ಯೂಸ್ ಎ ಮೋಡ್ ಆರ್ ಫೀಚರ್ ವೇರ್ ನಮ್ಮ ABS ಈ ರೀಜನರೇಟಿವ್ ಬ್ರೇಕಿಂಗ್ ಇದೆಯಲ್ಲ, ಇದು ಎರಡು ಜೊತೆಗೆ ಕೆಲಸ ಮಾಡಿ ನಿಮಗೆ ಬ್ರೇಕಿಂಗ್ ಇನ್ನೂ ಫಾಸ್ಟ್ ಆಗಿ ಬರುತ್ತೆ. ಎವ್ರಿ ಟೈಮ್ ನಾವು ಹಾರ್ಡ್ ಬ್ರೇಕಿಂಗ್ ಮಾಡಿದಾಗ ಸೊ ಎಂಟೈರ್ ಥಿಂಗ್ ಎಂಗೇಜ್ ಆಗುತ್ತೆ. ನಿಮಗೆ ABS ಜೊತೆಗೆ ರೀಜನ್ ವರ್ಕ್ ಆಗಿ ಇನ್ನೂ ಬೇಗ ಸ್ಟಾಪ್ ಆಗುತ್ತೆ. ಸೊ ದಟ್ಸ್ ಎ ನೈಸ್ ಸೇಫ್ಟಿ ಫೀಚರ್. ಅದ್ರ ಜೊತೆಗೆ ಅಲರ್ಟ್ ಅಂತೆ, ಇಲ್ ಹೋಲ್ಡ್ ಅಂತೆ, ಪ್ಲಸ್ ರೀಜನರೇಟಿವ್ ಬ್ರೇಕಿಂಗ್ ನಮ್ಗೆ ಬೇಕಾದಾಗ ವರ್ಕ್ ಆಗೋದಂತೆ. ಸೊ ಈ ತರ ಹಲವಾದ ಫೀಚರ್ಸು ಈ ಗಾಡಿಯಲ್ಲೇ ಕೊಟ್ಟಿದ್ದಾರೆ. ಅದು ಬಿಟ್ರೆ ಜನರಲ್ ಆಗಿ ನಾವು ಹಳೆ F77 ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ, ಈ ಗಾಡಿಯಲ್ಲಿ ನಮಗೆ 10.3 ಕಿಲೋವಾಟ್ ಅವರ್ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೇಕು ಒಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಸೊ ಅದರಿಂದಾನೇ ಅವರು 307 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ರು. ಈಗ ಈ ಗಾಡಿಯಲ್ಲಿ 323 ಕಿಲೋಮೀಟರ್ ರೇಂಜ್ ಅಲ್ಲ. ತುಂಬಾ ಜನ ಮೋಟರ್ ಸೈಕಲ್ಸ್ ತಗೊಳ್ಳೋದೇ ಲಾಂಗ್ ಡಿಸ್ಟೆನ್ಸ್ ಹೋಗೋಕೆ. ಜಸ್ಟ್ ಇದರಲ್ಲಿ 300 ಕಿಲೋಮೀಟರ್ ರೇಂಜ್ ಇದೆ ಅಂತ ನಾವು 300 ಕಿಲೋಮೀಟರ್ ಜಸ್ಟ್ ಅದು ಹೋಗಿ ನಿಲ್ಸ್ಬಿಡಕ್ಕಾಗಲ್ಲ. ಬಿಕಾಸ್ ಇದರಲ್ಲಿ ನಾರ್ಮಲ್ ನಾವು ಮನೇಲಿ ಚಾರ್ಜ್ ಹಾಕ್ಬೇಕಂದ್ರೆ 10 ರಿಂದ 15 ಅವರ್ ಕೂಡ ಆಗುತ್ತೆ. ಬಿಕಾಸ್ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಅಲ್ಲ ಅದು. ಕಿರ್ಚ್ತಾವ್ರೆ. ಚಾರ್ಜಿಂಗ್, ಸ್ಲೋ ಚಾರ್ಜಿಂಗ್, ಮನೇಲಿ ಚಾರ್ಜಿಂಗ್ ತುಂಬಾ ಟೈಮ್ ಆಗುತ್ತೆ. ಪೋರ್ಟಬಲ್ ಫಾಸ್ಟ್ ಚಾರ್ಜರ್ ಕೂಡ ಇದೆ, 3 ಕಿಲೋವಾಟ್. ಸೊ ಈ ಗಾಡಿನ ಚಾರ್ಜ್ ಮಾಡೋದಕ್ಕೆ 3 ಅವರ್ಸ್ ಅಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ, ಆಲ್ಮೋಸ್ಟ್ 0 to 80. ಬಟ್ ಇನ್ನೂ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದ್ರೆ ಇವರು ಸೂಪರ್ ನೋವಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ 2 ವೇರಿಯಂಟ್ಸ್ ಬರುತ್ತೆ. 6 ಕಿಲೋವಾಟ್ ಅವರ್ ಫಾಸ್ಟ್ ಚಾರ್ಜರ್, 12 ಕಿಲೋವಾಟ್ ಅವರ್ ಫಾಸ್ಟ್ ಚಾರ್ಜರ್. ಸೊ ಆ 12 ಕಿಲೋವಾಟ್ ಅವರಲ್ಲಿ ನಿಮಗೆ 45 ಮಿನಿಟ್ಸ್, ಅಂಡರ್ 1 ಅವರಲ್ಲಿ ನಿಮಗೆ ಆಲ್ಮೋಸ್ಟ್ ಫುಲ್ ಚಾರ್ಜ್ ಆಗುತ್ತೆ. ಇಲ್ಲ 0 to 80 ಆಗುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ದಟ್ಸ್ ಪ್ರಿಟಿ ನೈಸ್. ಬಿಕಾಸ್ ನಾವೆಲ್ಲಾದ್ರೂ ನಿಲ್ಸಿದ್ದೀವಿ, ಟೀ ಕುಡಿತಾ ಇರ್ತೀವಿ, ಇಲ್ಲಾದ್ರೂ ಊಟ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ನಿಮ್ಮ ಗಾಡಿ ಚಾರ್ಜ್ ಆಗಿಬಿಡುತ್ತೆ. ಆ್ಯಂಡ್ ನೀವು ನೆಕ್ಸ್ಟ್ 200-250 ಕಿಲೋಮೀಟರ್ಸ್ ಹೋಗ್ಬೋದು. ಐ ಥಿಂಕ್ ಅದು ಒಂದು ಒಳ್ಳೆ ಫೀಚರ್. ಆಪ್ಟಿಮೈಸ್ ಚಾರ್ಜಿಂಗ್ ಅಂತೆ,
ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ನಮ್ಮ ಏತರ್ ವಿಡಿಯೋ ನೋಡಿದಾದ್ಮೇಲೆ ವಾರಂಟಿ ಏನು ಗುರು ಅಂತ ಕೇಳ್ತಾರೆ. ಇವರು ನಿಮಗೆ 3 ಪ್ಯಾಕೇಜಸ್ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಆಗಿ ನಿಮಗೆ 1 ಲಕ್ಷ ವಾರಂಟಿ ಸಿಗುತ್ತೆ, ಐ ಥಿಂಕ್ 3 ಇಯರ್ಸ್ ಅನ್ಕೊಂತೀನಿ. ಪ್ಲಸ್ ನೀವು ಎಕ್ಸ್ಟೆಂಡು ಮಾಡ್ಕೊಬೋದು, ಅದು 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಕೊಂಡು ನಿಮಗೆ 5 ಲಕ್ಷ ಕಿಲೋಮೀಟರ್ ಇದೆ. ಇನ್ನೊಂದು 8 ವರ್ಷ ವಾರಂಟಿ, 8 ಲಕ್ಷ ಕಿಲೋಮೀಟರ್. ಲೈಕ್ ಲಿಟ್ರಲಿ ಯಾರು ಇಷ್ಟು ಪ್ರಾಮಿಸ್ ಮಾಡಿಲ್ಲ ಇಷ್ಟು ನಂಬರ್. ಲೈಕ್ 8 ಲಕ್ಷ 8 ವರ್ಷವರೆಗೂ ನೀವು ಆ ವಾರಂಟಿ ತೊಗೊಂಡ್ಬಿಟ್ರೆ ಇದು ನಿಮಗೆ ಗಾಡಿ ಜೊತೆ ಸ್ಟ್ಯಾಂಡರ್ಡ್ ಆಗಿ ಬರಲ್ಲ, ನೀವು ಸಪ್ರೇಟಾಗಿ ಎಕ್ಸ್ಟೆಂಡೆಡ್ ವಾರಂಟಿನ ತೊಗೊಬೇಕು. ಅದ್ರ ಬೆಲೆನೂ ಹೇಳ್ಬಿಡ್ತೀನಿ, ಬಿಕಾಸ್ ಇದು ಎಲ್ಲೂ ಪಬ್ಲಿಷ್ ಮಾಡಿಲ್ಲ ಅವರು. ಸೊ ಬೇಸ್ ವೇರಿಯಂಟ್ಗೆ ನಿಮಗೆ ಆಲ್ಮೋಸ್ಟ್ 20,000 to 25,000 ಪ್ಲಸ್ GST ಕೊಡಬೇಕು. ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ಗೆ ನಿಮಗೆ 40,000 ಪ್ಲಸ್ GST. ಸೊ ಇದ್ರ ಜೊತೆಗೆ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ, 8 ಲಕ್ಷ ಕಿಲೋಮೀಟರ್, ಹಾಗೆ 8 ವರ್ಷ. ಸೊ ಐ ಥಿಂಕ್ ಡೆಫಿನೆಟ್ಲಿ ನೀವು ಏನಾದರೂ ಟಾಪ್ ಎಂಡ್ ಮಾಡೆಲ್ಗೆ ಹೋಗ್ತೀರ ಅಂದರೆ ಎಕ್ಸ್ಟೆಂಡೆಡ್ ವಾರಂಟಿನ ತಗೊಳ್ಳಿ. ಐ ಥಿಂಕ್ ವೆರಿ ಇಂಪ್ರೆಸಿವ್. ಬಟ್ ಆಲ್ರೆಡಿ ನೋಡ್ದಂಗೆ ತುಂಬ ಏನೂ ಅಪ್ಡೇಟ್ಸ್ ಇಲ್ಲ. ಕಾಸ್ಮೆಟಿಕಲಿ ಕಲರ್ಸ್ ಅಪ್ಡೇಟ್ ಮಾಡಿದ್ದಾರೆ, ಪ್ಲಸ್ ಸ್ವಲ್ಪ ಫೀಚರ್ಸ್ನ ಅಪ್ಡೇಟ್ ಮಾಡಿದ್ದಾರೆ, ಅದು ಬಿಟ್ಟರೆ ತುಂಬ ಏನಿಲ್ಲ. ಐ ಥಿಂಕ್ ವೆರಿ ಇಂಪ್ರೆಸಿವ್ ಮೋಟರ್ ಸೈಕಲ್. ಇಂಡಿಯಾದಲ್ಲೇ ಇಲ್ಲ, ಹಾಗೆ ಇವರು ಇಟಲಿಗೆ, ದುಬೈಗೆ ಏನೆಲ್ಲ ಇಂಪೋರ್ಟ್ಸ್ ಎಲ್ಲ ಮಾಡ್ತಾರಂತೆ. ಇದುವರೆಗೂ ಆಲ್ರೆಡಿ ಲಾಸ್ಟ್ 1 year ಇಂದ ಬೆಂಗಳೂರಲ್ಲಿ ಮಾತ್ರನೇ ಇವ್ರ ಪ್ರೆಸೆನ್ಸ್ ಇರೋದು. ಈಗ ಆಲ್ ಓವರ್ ಇಂಡಿಯಾ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೇ ಗೋನಾ ಸ್ಟಾರ್ಟ್ ಡೆಲಿವರೀಸ್ ಇನ್ 1 week ಟೈಮ್. ಮೇಯಲ್ಲಿ ನಿಮಗೆ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾವ ಥರ ಆಲ್ ಓವರ್ ಇಂಡಿಯಾದಿಂದ ರೆಸ್ಪಾನ್ಸ್ ಬರುತ್ತೆ, ಬಿಕಾಸ್ ಬೆಂಗಳೂರಲ್ಲಿ ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ. ಐ ಹೋಪ್ ಈ ವಿಡಿಯೋಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಸಿಕ್ಕಿದ್ರೆ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.